ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯ ಪವಿತ್ರ ಚೇತನಕ್ಕೆ ಹಣಿಮಣಿದು ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತಗಳನ್ನು ತಮ್ಮ ಸ್ವಾಮಿ ಜೀವನದಲ್ಲಿ ಸಂಪೂರ್ಣವಾಗಿ ಅಂತರಂಗದಲ್ಲಿ ಬಹಿರಂಗದಲ್ಲಿ ಹೊತ್ತು ನಡೆದ ಪರಮ ಪೂಜ್ಯ ಡಾಕ್ಟರ್ ಮಹಂತ ಶಿವಯೋಗಿಗಳವರನ್ನ ಭಕ್ತಿಯಿಂದ ನೆನೆದು, ಶರಣ ಬಂಧುಗಳೇ, 12ನೇ ಶತಮಾನ ಕರ್ನಾಟಕದ ಭೂಪಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವ ಕಾಲ ಅದು. ಎತ್ತ ನೋಡಿದಡ ತತ್ತ ಶಿವಶರಣರೇ ಕಾಣುವ ಸುವರ್ಣ ಯುಗ ಅದು. ಶರಣರ ಕೈಯಲ್ಲಿ ಸತ್ಯ ಶುದ್ಧವಾದ ಕಾಯಕ, ಮನದಲ್ಲಿ ಮಹಾದೇವನ ನೆನಪು, ಮನೆಯೊಳಗೆ ಜಂಗಮ ದಾಸೋಹ, ಸಮೂಹ ಚಿಂತನಶೀಲರಾದ ಶರಣರು ಕಾವ್ಯ ಕಟ್ಟಬೇಕೆಂದು ವಚನಗಳನ್ನು ರಚಿಸಲಿಲ್ಲ. ಶಿವಯೋಗದ ಶಿವಾನುಭವದ ಫಲಶ್ರುತಿಗಳೇ ವಚನಗಳು. ಶರಣರ ಅಂತರಂಗದ ಪರದೆಯ ಮೇಲೆ ಮೂಡಿಬಂದ ಮುಕ್ತಕಗಳೇ ವಚನಗಳು. ವಚನರಾಶಿ ಅನುಭಾವದ ಕುಲುಮೆಯಲ್ಲಿ ಪಕ್ವಗೊಂಡ ತವನಿಧಿ. ಅದಕ್ಕೆ ತವನಿಧಿ ಅಂತ ಯಾಕನ್ನೋದು ಅಂತಂದ್ರೆ, ಅದನ್ನ ಬಳಸಿದಂಗೆ ಆ ಮೂಳಿಗೆಯ ತಾಯಿ ಹೇಳಿ ಲಿಂಗೈಕ್ಯ ಆಗ್ತಾಳ. ಏನಂತ? ಮತ್ತೆ ಕಲ್ಯಾಣ ಆಗಬೇಕಾದ್ರೆ ಇವುಗಳನ್ನು ಉಳಿಸಬೇಕು, ಬಳಸಬೇಕು, ಸಮೃದ್ಧವಾಗಿ ಅವುಗಳನ್ನು ಬಳಸಬೇಕು ಅಂತ. ಇಂತಹ ವಚನ ರಾಶಿ ಹುದ್ದೆ ಹೊಂದಿದವು ಜಗದೊಳಗೆ ಅಂತ ಹೇಳ್ತಾರೆ. ಹುದ್ದೆ ಹೊಂದಿದವು ಜಗದೊಳಗೆ. ಸತ್ಯದ ಸಾಕ್ಷಾತ್ಕಾರಕ್ಕೆ ಶರಣರ ಒಂದು ಮಾತು ಸಾಕು. 24,024 ವಚನಗಳನ್ನು ಓದಬೇಕಾಗಿಲ್ಲ. ಸತ್ಯದ ಸಾಕ್ಷಾತ್ಕಾರವಾಗಬೇಕಾದರೆ ಒಂದು ಮಾತು ಸಾಕು. ಹೆಂಡತಿಯನ್ನ ಗಂಡ ಬಡಿಯುವಾಗ ಗಂಡನ ಮುಂದೆ ಒಂದು ವಚನ ಮುಂದೆ ನಿಲ್ಲಬೇಕು. ದಯವೇ ಧರ್ಮದ ಮೂಲವಯ್ಯ. ಒಂದು ವಚನ ಬಂದ್ರೆ ಸಾಕು, ಕೈಯಾನ ಕೋಲ ಕೆಳಗೆ ಬೀಳಬೇಕು. ಯಾರಾದರೂ ನಮಗ ಬೈಯುವಾಗ ತಿರುಗಿ ನಾ ಬೈಬೇಕಂತ ಅನಿಸಿದ್ರೆ ಒಂದು ವಚನ ಮುಂದೆ ನಿಲ್ಲಬೇಕು. ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ ಅಂತ ಬಂದು ನಿಲ್ಲಬೇಕು. ಕುರ್ಚಿ ಒರೆಸಾಗ ನಾನ್ಯಾಕೆ ಒರೆಸಬೇಕು? ಅನ್ನ ಪ್ರಸಾದ ಎಡಿ ಮಾಡಾಗ ನಾನ್ಯಾಕೆ ಎಡಿ ಮಾಡಬೇಕು? ಇಲ್ಯಾಕೆ ನಾ ರಂಗೋಲಿ ತೆಗಿಬೇಕು ಅಂತ ನಿಮ್ಮ ಒಳಗೆ ಏನಾದರೂ ನಾ ಅನ್ನುವ ಭಾವ ಬಂದಾಗ ನೀವು ಹಿಂಗ ವಚನ ನಿಲ್ಲಬೇಕು. ಆವಕಾಯಕವಾದಡು ಸ್ವಕಾಯಕವ ಮಾಡು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದನು ಪ್ರಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆಬರಲ್ ಅಳದೆ. ಸಾವು ಅನ್ನೋದು ನಿಶ್ಚಿತವಾಗಿ ಬರೋದೆ. ಸಾವು ಅನ್ನೋದು ನಿಶ್ಚಿತವಾಗಿ ಬರೋದೆ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಅರಳಿರುವ ಹೂ ಬಾಡಿ ಹೋಗ್ತದ,
ಮಾಡಿದ ಅಡಿಗೆ ಒಂದ್ಸಲ ಕೆಟ್ಟು ಹೋಗ್ತದೆ. ಬಾಚಿಕೊಂಡ ಬಂದ ನಿಮ್ಮ ತಲೆ ಏನಾಗ್ತದೆ? ಮುದುಡಿ ಈಗ ಎದ್ದು ಬಂದಾರೇನೋ ಹಾಸಿಗೆ ಅಂದನ್ನು ಹಂಗಾಗ್ತದೆ. ನಿಮ್ಮ ಚೆನ್ನಾಗಿ ಇರುವ ಇಸ್ತ್ರಿ ಅರಿವಿ ಮಡಿಕೆ ಬೀಳ್ತವ. ಬಹಳ ನಾ ತಿಳ್ಕೊಂಡನಿ ಅನ್ನುವ ವಿಷಯಗಳೇ ಒಂದೊಂದು ಸಲ ಮರೆತು ಹೋಗ್ತವ. ನಾ ಏನೋ ಹೇಳಬೇಕಂತ ಮಾಡೀನಿಂತ ಹೇಳಿ ಅನಿಸ್ತದ. ಯಾರಿಗೋ ಫೋನ್ ಮಾಡಬೇಕಂತ ನಂಬರ್ ತೆಗೆದ್ರೊಳಗೆ ಯಾರೇ ಅಡ್ಡ ಬಂದ್ರಂದ್ರೆ ಯಾರಿಗೆ ಮಾಡಬೇಕು ಅನ್ನೋದನ್ನ ಮರೆತು ಹೋಗ್ತದ. ಕಾಲನ ಕೈವಾಡದ ಅರಿವು ನಮಗಾರಿಗೂ ಇಲ್ಲ. ಸತ್ಯಾಮೃತ ಸಾಗರವೀ ಪ್ರಪಂಚ. ಕಾಲನ ಕೈವಾಡದ ಅರಿವು ನಮಗಾರಿಗೂ ಇಲ್ಲ. ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಪಾದವ ನಂಬು, ಸುಖಿಯಪ್ಪೆ ಚಿಮ್ಮಲಗಿಯ ಚನ್ನರಾಮನಲ್ಲಿ. ಚಂದೀಮ ಅರಸರು ಹೇಳ್ತಾರೆ, ಸಾವು ತಡವಿಲ್ಲ, ಈಗದನೋ ನಾಳೆದನೋ ಕ್ಷಣಾಂತರ ಕ್ಷಣ. ಕ್ಷ ಅಂದ ಣ ಅನ್ನೋದ್ರ ಒಳಗ ಕ್ಷದ ಕ್ಷಣ ಮುಗಿದಿರ್ತದೆ. ಕ್ಷಣ ಅನ್ನಲ್ಲನ, ಈಗ ನಿನ್ನೆಯ ಕ್ಷಣ ಇನ್ಯಾವಾಗ ಬರಬೇಕು ಹೇಳಿ. ಬಾಲ್ಯದ ಕ್ಷಣಗಳು, ಯೌವನದ ನಿತ್ಯೋತ್ಸವ, ವಾರ್ಧಕ್ಯದ ಚಿಂತೆಗಳು ತುಂಬಿಕೊಂಡ ಈ ಮನಸ್ಸಿನಲ್ಲಿ ನಾಳೆ ಎನ್ನುವುದು ನಿನಗೆ ಬಲು ದೂರವಿದೆ ಮಗನೇ. ನಾಳೆಯ ಮುಂಜಾನೆಯ ಸೂರ್ಯ ನಿನ್ನ ಜೀವನದಲ್ಲಿ ಉದಯಿಸಲಾರ. ಮುಖದ ಮೇಲೆ ಕಂಡ ನಗು ನಾಳೆ ಇರಲಿಕ್ಕಿಲ್ಲ, ನಿನ್ನ ಫೋಟೋದಲ್ಲಿರಬಹುದು. ಫೋಟೋದಾಗ ಒಂದ್ಸಲ ನಕ್ಕದ್ದ ಬರ್ತದ, ಒಂದು ಸಲ ಅತ್ತದ್ದ ಬರ್ತದ. ಮದುವೆಯಾಗ ಒಮ್ಮೆ ಸತಿಪತಿಗಳು ಒಂದಾಗಿ ಕೈ ಹಿಡಿದಿರ್ತೀರಿ, ಒಮ್ಮೊಮ್ಮೆ ಅದೇ ಕೊನೆಯಾಗಬಹುದು. ಮತ್ತೊಮ್ಮೆ ಹಿಡಿಯುವ ಪ್ರಸಂಗ ನಿಮಗೆ ಬರಲಿಕ್ಕಿಲ್ಲ. ಕನ್ನಡ ನಾಡಿನ ಶ್ರೇಷ್ಠ ಪುರಾಣ ಪ್ರವಚನ ಕರ್ತೃ ದ್ಯಾಂಪೂರ್ ಚೆನ್ನ ಕವಿಗಳು, ಚಿತ್ತರಗಿ ವಿಜಯ ಮಹಂತ ಶಿವಯೋಗಿಗಳ ಪುರಾಣ, ಹಾಲ್ಕೆರೆಯ ಅನ್ನದಾನ ಶಿವಯೋಗಿಗಳ ಪುರಾಣ, ಹೇಮರಡ್ಡಿ ಮಲ್ಲಮ್ಮನ ಪುರಾಣ, ಬಹಳ ಪುರಾಣ ಬರೆದಿರ್ತಕ್ಕಂಥ ಮಹಾಸ್ವಾಮಿಗಳವರು. ಹೆಂಡತಿನ ಕರ್ಕೊಂಡು ಶಿವಯೋಗ ಮಂದಿರ ಜಾತ್ರೆಗೆ ಹೋಗ್ಯಾರ. ಇಂಥ ಶಿವರಾತ್ರಿ ಒಳಗೆ ಜಾತ್ರೆಯ ಹೊರಗಡೆ ಬಂದ ಎಲ್ಲ ಬಳೆ ಅಂಗಡಿ, ಆ ಬಳೆ ಅಂಗಡಿನ ನೋಡಿದ ತಕ್ಷಣ ಹೆಣ್ಣುಮಕ್ಕಳಿಗೆ ತಲೆ ತಿರುಗಿ ಬಿಡ್ತದೆ. ರೀ ನನಗೆರಡು ಬಳೆ ಇಡಿಸ್ರಿ ಅಂತಾಳೆ. ದ್ಯಾಂಪೂರ್ ಚನ್ನಕವಿ ಒಂದು ಮಾತು ಹೇಳ್ತಾರೆ, ಏನು? ನಿನಗೆ ಮದುವೆಯಲ್ಲಿ ಇಡಿಸಿದ ನಿನ್ನ ಕೈ ಒಳಗಿರುವ ಆ ಎರಡು ಬಳೆಗಳನ್ನೇ ಉಳಿಸಿಕೊಳ್ಳುತ್ತೇನೋ ಇಲ್ಲವೋ ಎಂಬ ಭಯ ನನಗೆ ಅಂತ ಹೇಳಿ 2 ತಾಸನ್ಯಾಗ ಅದ ಜಾಗದಾಗ ಲಿಂಗೈಕ್ಯ ಹಾಕ್ಕಾರ ದ್ಯಾಂಪೂರ್ ಚನ್ನಕವಿ. ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಮ್ಮನೆ ಕೆಡಬೇಡ, ವಿಷಯವ ಬಿಡು, ಗುರುಪಾದವ ನಂಬು. ಇದನ್ನು ನಾವು ಅನುಸರಿಸಬೇಕಾದ್ರೆ ಶರಣ ಸಂಸ್ಕೃತಿಯಲ್ಲಿ ಏನೇನು ಮಾಡಬೇಕು? ಮೊದಲನೇದು, ಶರಣ ಸಂಸ್ಕೃತಿ ಎಂದರೆ ಕಾಯಕ ಸತ್ಯವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು. ಕಣ್ಣಿ ಕುಡುಗೋಲ್ ಕುರುಪಿ ಮಾರಾಕ ಬಂದಿರತಕ್ಕಂಥ ವ್ಯಕ್ತಿ ಕೈಯಲ್ಲಿ ರಾಜ ಕೊಡುವ 2 ದುಡ್ಡು ನನಗೆ ಬೇಕಿಲ್ಲ, ಇದು ಕಾಯಕಕ್ಕಿಂತ ಹೆಚ್ಚಿಗೆ ಬರ್ತದೆ, ನನಗೆ ಬ್ಯಾಡ ಅನ್ನೋದೇನು ತಿರುಗಿ ಕೊಡೋದೈತೆಲ್ಲ ಅದು ಸತ್ಯ ಶುದ್ಧವಾದ ಕಾಯಕ. ನನಗೆ ಸಂಬಂಧ ಪಡೋದಿಲ್ಲ, ಅದು ನಂದಲ್ಲ ಅನ್ನೋದೇನೈತೆಲ್ಲ ಅದು ಬಹಳ ದೊಡ್ಡದು ಜಗತ್ತಿನೊಳಗೆ. ಕೆಲವು ಜನ ಇಲಿ ಜಾತಿಯವ್ರು ಇರ್ತಾರೆ. ಇಲಿ ಜಾತಿಯವ್ರು ಅಂದ್ರೆ ಗೊತ್ತಾಗ್ತದಲ್ಲ ನಿಮಗೆ. ಇಲಿ ಏನು ಮಾಡ್ತದಂದ್ರೆ ಗಾದಿ ತೆಲದಿಂಬ ತಿನ್ನಂಗಿಲ್ಲ, ಹರಿತೈತಿ, ಚಿಂದಿ ಮಾಡ್ತದೆ. ತಾನು ತಿಂದ್ರೆ ಸಂತೋಷ ಆಗ್ತಿತ್ತು, ತಿನ್ನೋದಿಲ್ಲ. ಅಂದ್ರೆ ತಾನು ತಿನ್ನೋದಿಲ್ಲ, ಗಾದಿ ಮ್ಯಾಗ ಮಲ್ಕೊಳಕ್ ಬಂದವ್ರನ್ನ ಮಲಗಸಂಗಿಲ್ಲ. ಇಲ್ಲಿ ಜಾತಿ ಜನ ತಾವು ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ಬರೋವ್ರನ್ನೂ ಬಿಡಂಗಿಲ್ಲ. ಅಲ್ಲೇನೈತೆ ಅವ್ರಕ್ಕಿಂತ ಚಂದ ನಾ ಹೇಳುತ್ತೇನೆ ಪ್ರವಚನ. ಯಾರು ಬೇಡಂತಾರೆ?
ಇದನ್ನು ನಾವು ತಿಳ್ಕೋಬೇಕು. ಬಹಳ ಜನ ಇಲ್ಲಿ ಸತ್ಯಶುದ್ಧವಾದ ಕಾಯಕವನ್ನು ಮಾಡೋದಿಲ್ಲ. ಈಗ ನೋಡಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ನೀವು ಕಸ ತೆಗಿಯಕ್ಕೆ ಹೋಗಿರ್ತಿರಲ್ಲ ಹೊಲದಾಗ, ಮತ್ತೊಬ್ಬರಲ್ಲಿ ಕೆಲಸಕ್ಕೆ ಹೋಗಿರ್ತೀರಿ, ಎಷ್ಟು ಕೊಡ್ತಾರವ ಅಕ್ಕ? 200 ಆವಾಗ ಎಲ್ಲರೂ ಮಾತಾಡಿಕೊಂಡು ಈ ಸಾಹುಕಾರನ ಭೂಮಿ ನಂದ ಭೂಮಿ ಅಂತ ನೀವು ಏನಾದರೂ ಪ್ರಾಮಾಣಿಕತೆಯಿಂದ ಬೆಲೆ ಕೊಡಲಾರದ ಕೆಲಸ ಶುರು ಮಾಡಿದ್ರಿ ಅಂದ್ರೆ ಅದು ಸತ್ಯಶುದ್ಧವಾದ ಕಾಯಕ. 5 ನಿಮಿಷ ಕುರ್ಪಿ ತಂದಿರಂಗಿಲ್ಲ, ಅವರು ಮೊಬೈಲ್ ತಂದಿರ್ತಾರೆ. ಕಸ ತೆಗಿಯಕ್ಕೆ ಒಂದೊಂದು ಸಲ ಹಿಂಗೆ ಪರಿಸ್ಥಿತಿ ಬಂದದ, ಕುರ್ಪಿ ಮನೆಯಾಗ ಬಿಟ್ಟಾರ, ಮೊಬೈಲ್ ತಗೊಂಡು ಬಂದಿರ್ತಾರೆ. ಇವು ಮಾಲಕ್ ಸ್ವಲ್ಪ ಕಣ್ಮರೆ ಆದಂದ್ರೆ ಎಲ್ಲ ಮೊಬೈಲ್ನಾಗನ ಮಾತಾಡಿರ್ತಾರೆ. ಒಬ್ಬಾಕಿ ಪುರಾಣ ಪ್ರವಚನ ಕೇಳಿದ ಹೆಣ್ಮಗಳು ನಾನು ಪ್ರಾಮಾಣಿಕತೆಯಿಂದ ದುಡಿಬೇಕಂತ ಹೇಳಿ ಅವಸರ ಏನಾರ ಕಸ ತಕ್ಕೋತ ಹೋದ್ಲಂದ್ರೆ ಹಿಂದಿದ್ದಾಕಿ ಹಳ್ಳ ಒಗಿತಾಳ. ಅಷ್ಟ್ಯಾಕೆ ಅವಸರ ಮಾಡ್ತೀನಿ ನೀನು? ನಿಮಗೆ ಗೊತ್ತೈತೆ ನೋಡಿ, ನೀವು ಚಪ್ಪಾಳೆ ಹೊಡೆದು ಬಿಟ್ರು ನೀವು. ಯಾಕಂದ್ರೆ ಅವ್ರು ಮಾಡ್ತಾರೆ, ಹೊಡ್ಯಾಕಾಗೋದಿಲ್ಲ. ಒಂದೊಂದ್ಸಲ ಪಾಪ ಅದು ಏನಾರೇ ಮಾಡಿ ನೀ ನಮಗೆ ಬಯಸ್ಬೇಕಂತ ಮಾಡಿ ಏನು ಸುಮ್ಕೂಡ, ಎಷ್ಟು ಮಾಡಿದ್ರು ಅಷ್ಟೇ ಐತೆ, ನಾವು ಕೊಡೋದು 200 ರೂಪಾಯಿ. ಶ್ರೀಮಠ ಇರಲಿ, ಶ್ರೀಮಂತನ ಮದುವೆಯಲ್ಲಿ ಓಡಾಡಿ ಫೋಟೋ ಪೋಸ್ ಕೊಡುವುದೇನು ದ್ವಾಡದಲ್ಲ. ಬಡವನ ಮನೆಯ ಗುಡಿಸಲಲ್ಲಿದ್ದು ಕಾಯಕ ಮಾಡಿ ಸೇವಾ ಮಾಡೋದೇನೈತೆಲ್ಲ ಅದು ಪರಮಾತ್ಮನಿಗೆ ಬಹುಪ್ರಿಯವಾದದ್ದು ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಮದುವೆಗೆ ಹೋಗಲಿಲ್ಲ ಅಂದ್ರೂ ನಡೀತದ, ಮದುವೆಗೆ ಹೋಗಲಿಲ್ಲ ಅಂದ್ರೂ ನಡೀತದ. ಯಾಕೆ? ಮುಂದೆ ಕುಬಸದಾಗರೆ ಸಿಗ್ತಾರೆ ಶ್ರೀಮಂತ ಕಾರಣದಾಗ. ಅವರು ಸೀಮಂತ ಕಾರಣಕ್ಕೆ ಬರಲಿಲ್ಲ ಅಂದ್ರೂ ನಡೀತದ, ತೊಟ್ಟಲ್ ಕಾರ್ಯಕ್ರಮಕ್ಕರೆ ಸಿಗ್ತಾರೆ. ಆದರೆ ಸತ್ತವ್ರು ಹಂಗಲ್ಲ. ಯಾರಾದರೂ ತೀರಿ ಹೋಗಿದ್ರೆ ಅವನು ನಿಮಗೆ ವೈರಿ ಇರಬಹುದು. ಅವನ ಮನೆಗೆ ಹೋಗಿ ಒಂದು ಹೂ ಇಟ್ಟು ಮನೆಯವರಿಗೆಲ್ಲ ಸಾಂತ್ವನ ಹೇಳಿ ಬಂದ್ರೆ ಅದು ನಿಜವಾದ ದೇವ ಪೂಜೆ. ಜೀವರ ಪೂಜೆ ಅದು ದೇವ ಪೂಜೆ. ನಾವು ಬಿಡೋದು ದೊಡ್ಡವರ ಮದುವೆಯಲ್ಲಿ. ಅದಕ್ಕೆ ಹೇಳ್ತಾರೆ, ದೊಡ್ಡವರ ಹೆಸರು ಬಳಸಿದಾಕ್ಷಣ ಯಾವ ದಡ್ಡನೂ ಅಡ್ಡ ಬೀಳುವುದಿಲ್ಲ. ಹೋಯ್ತಾ ಕಾಲ. ದೊಡ್ಡವರ ಹೆಸರು ಬಳಸಿ ಏನ್ರಿ, ಗುಡ್ಡ ಏರಿದರಿಲ್ಲ, ಗಡ್ಡ ಬಿಟ್ಟರು ಇಲ್ಲ, ಕಾಯಿ ಒಡೆದರು ಇಲ್ಲ, ಕಾಲು ಹಿಡಿದರು ಇಲ್ಲ. ಒಳಗ ಸಮರತಿ ಬೇಕು, ಸಮಕಳೆ ಬೇಕು, ಸಮಚಿತ್ತ ಬೇಕು, ಸಮಭಾವ ಬೇಕು. ಅಲ್ಲಿ ಶಿವಾದನ, ಅಲ್ಲಿ ಶಿವಾದನ. ಅಡಬಿಯೊಳಗರಸು ಒಡೆ ಸಿಡಿಗಂಟಿ ತಾನಲ್ಲ ಏನ್ರಿ. ನೀರೊಳಗ ಏನಾದ್ರೂ ಹುಡುಕಾಡಕ್ ಹೋದ್ರ ಅವೇನ ಮತ್ಸ್ಯ ಮಂಡೂಕನಲ್ಲ. ಬಹಳ ತಪಸ್ಸು ಮಾಡಿ ಒಲಿಸ್ತನಂದ್ರ ಅವೇನು ಸಾಲಿಗನಲ್ಲ, ಕೊಡುವ ಸಾಲಿಗನಲ್ಲ. ಮುಳಿಗೇಳೋದಾಗ್ತದೆ ವಿನಃ ಅವು ಸಿಗೋದಿಲ್ಲ. ನಿಮ್ಮ ತಲೆಯಾಗ ಒಂದು ತುಂಬ್ಯದ ಸಂಕ್ರಮಣಕ್ಕೆ ಹೋಗಿ ನದಿಯಾಗ ಮುಳುಗಿ ಬಂದ್ರ ಪಾಪ ಪರಿಹಾರ ಆಗ್ತದಂತೀರಲ್ಲ. ಅವತ್ತು ಹೋಗಿ ಬಂದ ನೀರಾಗ ಮುಳುಗಿ ಬರ್ತೀರಲ್ಲ, ನೀವ ಒಪ್ಕೊಂಡಂಗಾತಲ್ಲ ನಾ ಪಾಪ ಮಾಡೀನಿ ಅಂತ ಹೇಳಿ. ಹೌದಂತೀರಲ್ಲಂತೀರಿ. ಮತ್ತು ಹೋಗಿ ಬಂದಿಂದರೆ ಬಿಡ್ತೀರೇನೋ? ಇಲ್ಲ, ಅದರ ರಿನಿವಲ್ ಮಾಡಿಸಿದಂಗ ಮತ್ತೆ ಪೈಲ ಹಿಡ್ದ ಶುರು ಮಾಡೋದು ಮುಂದಿನ ವರ್ಷತ್ತನ. ಹೇಳ್ತಾನೆ ಅಂಬಿಗರ ಚೌಡಯ್ಯ, ಪುಣ್ಯವ ಹಿಡಿ ಪಾಪವ ಬಿಡು. ಇಲ್ಲಿವರೆಗೆ ಏನು ಮಾಡಿದಿ ಮಾಡಿ ಹೋತು. ಸೇದಿಯ ಸೇದ್, ಕುಡ್ದಿಯ ಕುಡಿ, ಜಗಳ ಹಚ್ಚಿಯ ಹಚ್ಚ, ಇನ್ನು ಮುಂದರೆ ಬಿಡು. ಬಿಡಂದ್ರೆ ಏನು? ಸೇದಿ ಬಿಡುದು, ಕುಡಿದು ಬಿಡುದು, ಜಗಳ ಹಚ್ಚಿ ಬಿಡುದಲ್ಲ. ಮತ್ತೆ ಬಿಡು. ಯಾರಿಗೂ ನೋ ಮಾಡಬೇಡ, ಇದು ಸಂಸ್ಕೃತಿ. ಯಾರ ಮನಸ್ಸಿಗೂ ಗಾಯ ಮಾಡಬೇಡ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನೋ. ಏನ್ ಮಾಡೋದು? ಹಾಗಲಕಾಯಿ ತಗೊಂಡು ಟ್ರಂಪ್ನ ಕೈಯಾಗ ಕೊಟ್ರು ಕಹಿನ ಇರುದದ. ಇಲ್ಲ ಮತ್ತ ಬ್ಯಾರೆ ನಮ್ಮ ಕೈಯಾಗ ಕೊಟ್ಟರು ಕೂಡ ಅದ ಕಹಿನ ಇರುದ. ಯಾಕೆ ಹೇಳಿ? ಅದರ ಗುಣ ಅದ, ಅದರ ಗುಣ ಅದು. ದೀಪದ ಗುಣ ಮೇಲ್ಮುಖವಾಗಿ ಉರಿತದ, ಅದರ ಗುಣ ಅದು ದೀಪದ ಗುಣ. ನೀರಿನ ಗುಣ ಕೆಳಮುಖವಾಗಿ ಹರಿತದ, ಅದರ ಗುಣ ಅದು. ಗುಣ ತಪ್ಸಕ್ ಬರುವುದಿಲ್ಲ.
ನಾ ದೀಪ ಕೆಳಗೆ ಉರಿಸ್ತಾನ ಅನ್ನಕ ಬರಂಗಿಲ್ಲ. ನೀವು ಕೆಳಗೆ ಹಿಡಿದ್ರು ಮತ್ತೆ ಕ್ಯಾಂಡಲ್ ಮ್ಯಾಲ ದೀಪ ಇರ್ತೈತಿ, ಅದು ನೋಡಿರ್ಬೇಕು. ಅದ್ರ ಗುಣ ಅದು. ವಾಯು ಗುಣವ ಸರ್ಪ ಬಲ್ಲುದು. ವಾಯು ಅಲರ್ ಅಂತಾರ. ಅಲರ್ ಅಂದ್ರ ಗಾಳಿ. ಗಾಳಿಯಲ್ಲಿರುವ ಕ್ರಿಮಿಕೀಟಗಳನ್ನು ತಿಂದು ಬದುಕುತ್ತದೆ ಹಾವು. ಹಾವಿಗೆ ಗೊತ್ತಿದೆ ಸುವಾಸನೆ, ಮಕರಂದ, ಪರಿಮಳ ಇದ್ದಲ್ಲಿ ಆ ಹಾವು ಇರ್ತದೆ. ಈಗ ನಿಮ್ಮ ನಡು ಒಂದು ಹಾವು ಬಂದ್ರೆ ಏನ್ರಿ, ಕದಡಿದ ಸಭೆ ಆಗತ್ತೆ. ಕದಡಿದ ನೀರು ಆಗೋದಿಲ್ಲ, ಕದಡಿದ ಸಭೆ ಆಗತ್ತೆ. ಬರೇ ಹಾವಂದ್ರನ ನಿಮಗೆ ಸಮಾಧಾನ ಆಗ್ಲಿಕ್ಕಿಲ್ಲ. ಅದರ ಗುಣ ಸುವಾಸನೆಯುಕ್ತ ಆ ಪುಷ್ಪದ ಪಕ್ಕದಲ್ಲಿ ಇರ್ತದೆ. ಹಾವಿಗೆ ಗೊತ್ತದ ಅದರ ಗುಣ ಅದು. ವಾಯು ಗುಣವ ಸರ್ಪ ಬಲ್ಲುದು, ಮಧುರ ಗುಣವ ಇರುವೆ ಬಲ್ಲುದು. ಮಧುರತ ಇರುವಿಗೆ ಗೊತ್ತದ. ಸಕ್ರೆ ಡಬ್ಬಿ ಮ್ಯಾಗ ಉಪ್ಪ, ಉಪ್ಪಿನ ಡಬ್ಬಿ ಮ್ಯಾಗ ಸಕ್ರೆ ಅಂತ ಸ್ಟಿಕ್ಕರ್ ಹಚ್ಚಿದ್ರು ಕೂಡ ಇರುವೇನು ಬೋರ್ಡ್ ನೋಡಿ ಬರ್ತಾವೇನು? ಏನ್ರಿ ಅವರ ಬೋರ್ಡ್ ನೋಡಿ ಬರ್ತಾವೇನು? ಇಲ್ಲ. ಇರುವೆಯಲ್ಲಿರುವ ಗುಣ ನಮಗೆ ಯಾರಿಗೂ ಬಂದಿಲ್ಲ. ಇರುವೆ ಹಂಚಿಕೊಂಡು ತಿಂತದ. ಅದರ ಮುಖ ಎಲ್ಲೆದನೋ, ಬಾಯೆಲ್ಲೆದನೋ, ಕೈಯೆಲ್ಲೆದನೋ ಗೊತ್ತಿಲ್ಲ. ಯಾವುದೋ ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ 2 ಸಕ್ಕರೆಯ ಕಣಗಳನ್ನು ತನ್ನ ಬಾಯಲ್ಲಿ ಹಿಡ್ಕೊಂಡು ಎದುರಿಗೆ ಬರ್ತಕ್ಕಂಥ ಇರುವಿಗೆ ಬಾಯಾಂದ ಕೆಳಗಿಟ್ಟು ಹೇಳ್ತದ, ಆ ಮೂಲ್ಯಾಗ ಸಕ್ಕರೆ ಐತಿ, ನಾ ತಗೊಂಡು ಬಂದೀನಿ, ನೀನು ತಗೊಂಡು ಬಾ ಅಂತ ಹೇಳಿ ಮತ್ತೆ ಹಿಡ್ಕೊಂಡು ಮುಂದೆ ಹೋಗ್ತದ. ನಾವು ಹಂಗಲ್ಲ. ಕೊಡೋದಕ್ಕತ್ಯಂತ ಹಿತ್ತಲ ಭಾಗಲ್ಲಿ ಹೋಗವರು ನಾವು. ಅದ ಹಂಚಿ ತಿಂತದ. ಅದರ ಗುಣಾದ ಮಧುರ ಗುಣ. ಮಾವಿನ ಮರದಲ್ಲಿ ಮಾವಿನ ಹಣ್ಣಿನೊಳಗೆ ರಸ ತುಂಬ್ಯದೋ ಇಲ್ಲೋ ಅಂತ ನಾವು ತಿಳ್ಕೋಬೇಕಾದ್ರೆ ಕಲ್ಲು ಎಸಿತೀವಿ. ಆದರೆ ಇರುವೆ ಹಂಗಲ್ಲ. ಬುಡ ಕೆರಿತದ, ಬುಡ ನೋಡ್ತದ, ಮೂಸಿಸ್ತದ. ಬುಡ ಮೂಸಿಸಿ ಮ್ಯಾಲೆ ಏರ್ತದ. ಹಣ್ಣಾಗಿದ್ರ ಏರ್ತದ, ಇರ್ದಿದ್ರ ಕೆಳಗಿಳಿತದ. ಗಿಡದ ಕೆಳಗೆ ಕುಂತ ಮನುಷ್ಯ ಕೇಳ್ತಾನೆ, ಏನು ಹಣ್ಣಾಗೈತಿಲ್ಲ ನೋಡಾಕ ಇಷ್ಟ್ಯಾಕೆ ತ್ರಾಸ ತಗೊಂತಿ, ಒಂದು ಕಲ್ಲು ಹೋಗದ್ರೆ ಗೊತ್ತಾಕತ್ತೆ ಅಂದದ್ದಕ್ಕೆ ಇರುವೆ ಹೇಳ್ತದೆ, ನಾನು ನಿನ್ನಂಗೆ ಟೈಮ್ ಪಾಸ್ ಮಾಡಂಗಿಲ್ಲ, ಗಿಡಕ್ಕೆ ನೋವು ಮಾಡಂಗಿಲ್ಲ ಅಂತದೆ. ಇರುವೆಯ ಗುಣ ಅದು. ಇರುವೆಯ ಗುಣ ಅದು. ಮತ್ತು ಇರುವೆಯಷ್ಟು ಸಿಟ್ಟು ಇನ್ಯಾರದಿಲ್ಲ. ಅದನ್ನ ಹಿಂಗೆ ಚಿಮ್ಮಿ ನೋಡಿರ್ಬೇಕಂದ್ರೆ ನಿಮ್ಮ ಕಡೆನೂ ಬರ್ತದೆ ಅದು. ಇರುವಿ ಹಿಂಗೆ ಚಿಮ್ಮಿ ನೋಡ್ರಿ. ಯಾಕೆ ಹಂಗೆ ಬರ್ತದೆ ಹೇಳಿ? ಬೈದವರೆನ್ನ ಬಂಧುಗಳೆಂಬೇ ಅಂತದೆ. ಅದು ನೀನನ್ನು ಚಿಮ್ಮು ಚೆಲ್ಲು, ನಾನು ನಿನ್ನ ಕಡೆನೇ ಇರಾವಂತದ. ಹೌದಾ? ಮತ್ತು ಅದಕ್ಕೆ ಏನಾದ್ರಿ ನೀವು ನೋವು ಮಾಡಿರಿ ಅಂದ್ರೆ ಮ್ಯಾಲೆಲ್ಲ ಗ್ರಾನೈಟ್ ಇರ್ತೈತಿ, ಒಳಗಿನ ಉಸುಕ ಸಿಮೆಂಟ್ ತಂದು ಮ್ಯಾಲೆ ಹಾಕಿರ್ತೈತಿ ನೋಡು. 2 ದಿವಸ ಕುಂಟಾಡಕತ್ತದ ಕಲ್ಲ. ಹೌದಲ್ರಿ? ಬಹಳ ಮಜಾ ಅದ ಜೀವನದೊಳಗೆ. ನೀನೊಬ್ಬಗಾದರೆ ನಿನಗೊಬ್ಬನಾಗುವನು, ನೀ ಮತ್ತೊಬ್ಬರಿಗೆ ಆದಿ ಅಂದ್ರೆ ನಿನಗೊಬ್ಬ ಇನ್ನೊಬ್ಬ ಆಗ್ತಾನ. ಅದಕ್ಕೆ ಹಳ್ಳ್ಯಾಗ ಒಂದು ಮಾತದ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ, 4 ಮಂದಿಯಾಗಿರ್ಬೇಕಪ್ಪ ನೀನು. ನೀ ಹಲ್ಲಾಗಿರ್ಬೇಕಂತಾರ, ಹಲ್ಲಾಗಿರ್ಬೇಕಂತಾರೇನ್ರಿ? 4 ಮಂದಿಯಾಗಿರ್ಬೇಕಂತಾರಂದ್ರ 3 ಮಂದಿಯಾಗ ಅಂದಿಲ್ಲ, 5 ಮಂದಿ ಅಂದಿಲ್ಲ, 4 ಮಂದಿ, ಹಿಂದಿಬ್ರು ಮುಂದಿಬ್ರು. ತಿಳಿಲಿಲ್ಲ ನೀವು? ನಿಮಗೆ ಊರ್ ಹೊರಗೆ ಹೊತ್ಕೊಂಡು ಹೋಗ್ತಾರಲ್ಲ, ಹಿಂದಿಬ್ರು ಮುಂದಿಬ್ರು, 4 ಮಂದಿಯಾಗಿರಂದಾರ ಅವರು. 5 ಮಂದಿಯಾಗಂದಿಲ್ಲ, 4 ಮಂದಿಯಾಗಿರೋದನ್ನು ಕಲಿಬೇಕು. ನೀನೊಬ್ಬಗಾದರೆ ನಿನಗೊಬ್ಬನಾಗುವನು, ನೀರೆರೆವ ಕೈಗಳಿಗೆ ಎಳೆನೀರನೇ ಕೊಡುವ ನಾರಿಕೇಳದ ಹಾಗೆ ನಿನ್ನ ಬದುಕಿರಲಿ ಮಗನೇ. ನೀರು ಕೊಟ್ಟ ಆ ತೆಂಗಿನ ಮರ ನಿನಗ ಎಳೆನೀರು ಕೊಡ್ತದ, ನೀ ಕೊಟ್ಟಿ ಗಟ್ರದ ನೀರ ಅದು ಕೊಡ್ತದೆ ಎಳೆನೀರು. ಎಳೆನೀರಂದ್ರೆ ಎಷ್ಟು ಚಲೋ ಗೊತ್ತಾ? 1 ಎಳೆನೀರು ನೀವು ಕುಡಿದ್ರೆ ಏನ್ರಿ, 1 ಎಳೆನೀರು ಕುಡಿದ್ರೆ 4 ಸಲಾಯನ್ ಬಾಟ್ಲಿ ಏರಿಸಿದಂಗೆ ನಿಮಗೆ. ಮತ್ತು ಹಂಗಂತ ಅದನ್ನೇ ಏರಿಸ್ಕೊಂಡ್ರಿ ನೀವು, ಶುಗರ್ ಹೆಚ್ಚಾಗಿ ಹೋಗ್ಬಿಡ್ತದೆ. ಅಂದ್ರೆ ಅಷ್ಟು ಶಕ್ತಿ ಅದಕ್ಕೆ ಶಕ್ತಿ ಇರ್ತದೆ. ಬಂಧುಗಳೇ, ಜೀವನದಲ್ಲಿ ಪರೋಪಕಾರಕ್ಕಾಗಿಯೇ ಬದುಕಿದವರು ಶರಣರು. ಶರಣರ ಒಂದೊಂದು ವಚನ ಬದುಕಿಗೆ ಹಿಡಿದ ನಿಜಗನ್ನಡಿ.
ಆ ಅರಿವಿನ ಕನ್ನಡಿಯ ಮೂಲಕ ನಾನಾರೆಂಬುದನ್ನರಿವದು. ಅದಕ್ಕಾಗಿ ಸತ್ಯವಾದ ಶುದ್ಧವಾದ ಕಾಯಕ ವೃತವನ್ನು ಆಚರಿಸೋದು. ದೇಹಾರವ ಮಾಡುವ ಅಣ್ಣಗಳಿರ, ಒಂದು ತುತ್ತು ಆಹಾರವನಿಕ್ಕಿರೆ. ದೇಹಾರ ಅಂದ್ರೆ ಪೂಜಾ. ಬರೀ ಹಗಲ ರಾತ್ರಿ ಕಣ್ಣಾಗ ಚುಚ್ಚುವಂಥ ಹತ್ತಿ ಕಟ್ಟಿಗೆ ಅಂತ 2 ಊದುಬತ್ತಿ ತಗೊಂಡು ಬೆಳಗಿದ್ರೆ ದೇವರು ಪ್ರಕಟ ಆಗ್ತಾನೇನು? ಹಂಗೆಲ್ಲ ಬೆಳಗಿದ್ರೆ ಎಷ್ಟು ಬೆಳಗಬಹುದು ನೀವು? ಹಿಂಗೆ ಬೆಳಗಂಗಿಲ್ಲ, ನಿಂಗೆ ಹಿಂಗಲ್ಲ. ಹಿಂಗೆ ಬೆಳಗೋದು, ಗಂಟೆ ಹಿಂಗೆ ಹೊಡಿಯೋದು. ನೀವೇನು ಸುತ್ತಾಕಿ ಬಂದರೂ ಏನಿಲ್ಲ ಅಂತ. ನೀವು ಬೆಕ್ಕದಲ್ಲಿ ಸುತ್ತಾಕಿ ಬರ್ರಿ, ಕಾಶಿಗರಿ ಹೋಗ್ರಿ, ರಾಮೇಶ್ವರಕರಿ ಹೋಗ್ರಿ, ಶ್ರೀಶೈಲಕರಿ ಹೋಗ್ರಿ, ಏನಿಲ್ಲ ಅಂತ ಅದ ಹೇಳ್ತತಿ. ಮತ್ತು ಅದು ನೀವು ರವಿವಾರಕ್ಕೊಮ್ಮೆ ಪೂಜೆ ಮಾಡೋರು ಕೈ ಹಿಂಗೆ ಹಾಕಿರ್ತ ಮುಗಿದೋದು. ಶರಣರೇ, ಸತ್ಯಕ್ಕ ಹೇಳಿದ್ಲಲ್ಲ, ಪರಧನ ಪರಸ್ತ್ರೀ ಪರದೈವಂಗಳೆಗರಗಬುದೇ ನಿಜ ನೇಮ. ಹಸಿದು ಬಂದಾತಂಗೆ ಅನ್ನವಿತ್ತು ಆದರಿಸದೆ, ಬಿದ್ದವನನ್ನು ಎತ್ತಲಾರದೆ, ಗರ್ಭಿಣಿ ಸ್ತ್ರೀಗೆ ನಿನ್ನ ಪಕ್ಕದ ಸೀಟನ್ನು ಬಿಟ್ಟು ಕೊಡದೆ. ಸುಳ್ಳ ನಿದ್ದೆ ಮಾಡ್ತೀವಿ ನಾವು ಸೀಟ್ ಕೊಡೋದಕ್ಕಂತ. ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ, ಇಲ್ಲಿ ಹೇಳೋದಲ್ಲದು ಆದರೂ ಹೇಳ್ತೀನಿ. ನೀವೇನಾದರೂ ಬಸ್ನ್ಯಾಗ ಹತ್ತಿದ್ರಿ ಅಂದ್ರೆ ನಿಮ್ಮ ಕೈಯಾಗ 2 ಇರ್ತಾವೆ. ಒಂದು ಕೂಸರಿ ಇರ್ತತಿ, ಒಂದು ಚೀಲರಿ ಇರ್ತತಿಲ್ಲ. ಕೂಸರಿ ಇರ್ತತಿ, ಚೀಲರಿ ಇರ್ತತಿ. ನಾ ಪರ್ಸ್ ಇದ್ದವ್ರ ಕತೆ ಹೇಳಕತ್ತಿಲ್ಲ ಈಗ. ಚೀಲರೆ ಇರ್ತತಿ. ನೀವು ಹಳ್ಳಿ ಜನ ಪಾಪ, ನಿಮಗೆಲ್ಲಿ ಬೇಕು ಪರ್ಸ್? ಪರ್ಸಿನ ಕತೆ ನಿಮ್ಗೆ ಗೊತ್ತಿರಲಿ. ಪರ್ಸ್ ಇಲ್ಲಿ ಬಗಲಾಗಿ ಹಿಡ್ಕೊಂಡು ಬಪ್ಪೆ ಊಟ ಮಾಡಕತ್ತೀರ ಮನೆ. ಪರ್ಸ್ ಇಲ್ಲಿದ್ರೆ ಚಲೋಲ್ಲ, ಹೌದಿಲ್ಲ? ಪರ್ಸ್ನಾಗ ಏನಿತ್ತು ಹೇಳ್ತೀನಿ ಕೇಳಿ. ಅನೌನ್ಸ್ ಮಾಡಿಬಿಟ್ರು ಮಠದಾಗ, ಯಾರೂ ಸ್ಲೀಪರ್ ಹಾಕೊಂಡು ಪ್ರಸಾದ ಮಾಡಬಾರ್ದು ಅಂತೇಳಿ. ಸ್ಲೀಪರ್ ಹಾಕೊಂಡು ಪ್ರಸಾದ ಮಾಡಬೇಡ ಅಂದ್ರೆ ಎಲ್ಲಿ ಕಡಿಬೇಕಿನ್ನವ್ರು? ಆ ಸ್ಲೀಪರ್ ತೊಗೊಂಡು ಪರ್ಸ್ನಾಗ ಹಾಕಿ, ಪರ್ಸ್ ಇಟ್ಕೊಂಡು ಇಲ್ಲಿ ಬಗಲಾಗಿ ಹಿಡ್ಕೊಂಡು ಊಟ ಮಾಡ. ಈ ಪ್ರಸಾದ ತಟ್ಟೆಗೂ ಪಾದರಕ್ಷೆಗೂ ದೂರ ಇದ್ದು ಅವನ್ ತಂದು ಇಲ್ಲಿ ಇಟ್ಕೊಂಡಂಗಾತ. ಪ್ರಸಾದ ಮನೋಭಾವನೆ ಬರೋದಿಲ್ಲ ಬಂಧುಗಳೇ, ಪ್ರಸಾದ ಮನೋಭಾವನೆ ಬರೋದಿಲ್ಲ. ಜೀವನದೊಳಗೆ ಅನ್ನ ನೀಡೋದೇನೈತೆಲ್ಲ, ಹಸದವರಿಗೆ ಎಡೆ ಮಾಡೋದೇನೈತೆಲ್ಲ, ಅದು ಸಾವಿರ ದೇವರ ಪೂಜೆಗಿಂತ ದೊಡ್ಡದು ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕು. ಬರೀ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿರೋದಲ್ಲ. ಕೊಡುವಂದಿಷ್ಟು, ನೀಡುವಂದಿಷ್ಟು, ದಾಸೋಹ ಮಾಡುವಂದಿಷ್ಟು. ದಾಹ ಬಾಳದ ನಿನಗ ಒಳಗ ದಾಹ ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಆ ಮಧ್ಯದೊಳಗ ಸೋ ಸೇರ್ಬೇಕಷ್ಟ. ದಾಹದ ಮಧ್ಯದೊಳಗ ಸೋ ಬಂದ್ರೆ ದಾಹ ಕಡಿಮೆ ಆಗ್ತದೆ, ದಾಸೋಹ ಆಗ್ತದೆ. ಶರಣ ಸಂಸ್ಕೃತಿ ಎಂದರೆ ಬರೇ ಕೂಡಿ ಉಣ್ಣೋದಷ್ಟ ಅಲ್ಲ, ಕೂಡಿ ಹಂಚಿ ಉಣ್ಣೋದು. ಇದ್ದದ್ರಾಗ ಕರ್ಕೊಂಡು ಉಣ್ಣೋದು. ಏನ್ರಿ? ಇದ್ದದ್ರಾಗ ಕರ್ಕೊಂಡು ಉಣ್ಣೋದು. ಇರುವೆ ಕರ್ಕೊಂಡುಂಡದ, ಕಾಗೆ ಕರ್ಕೊಂಡುಂಡದ, ಎಲ್ಲರನ್ನ ನನ್ನವರು ಅಂತ ಹೇಳಿ ಕೋಳಿ ಏನ್ರಮ್ಮ, ಕೋಳಿ ಹಂಚ್ಕೊಂಡು ಕರ್ಕೊಂಡು ತಿಂತದ. ಕೋಳಿಗೆ ತಿಪ್ಪ್ಯಾಗ ಬಿದ್ದ ಮುತ್ತು ರತ್ನ ಬೇಡ, ತಿಪ್ಪ್ಯಾಗಿರೋ ಜ್ವಾಳದ ಕಾಳ ಸಾಕಂತತಿ. ಮನುಷ್ಯಾಗ ಜ್ವಾಳದ ಕಾಳ ಬೇಡ, ಮುತ್ತ ರತ್ನ ಬೇಕಾಗೈತಿ. ಸಾವಿರಾರು ಸಕ್ರಿ ಫ್ಯಾಕ್ಟ್ರಿ ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಸಕ್ರಿ ಮಾಲಕರನ್ನು ಹೋಗಿ ಕೇಳಿ, ಲಕ್ಷ ಸಕ್ಕರೆ ಚೀಲ ಬೆಳಗ್ಗೆ ಲಾರಿ ಒಳಗೆ ಹೇರಿ ಕಳಿಸ್ತೀವಿ, ಆದರೆ ಎಲ್ಲರಿಗೂ ಶುಗರ್ ಆಗೈತಿ. ಎಲ್ಲರಿಗೂ ಹಳ್ಳ್ಯಾಗ ಒಂದು ಮಾತಿತ್ತು, ತಾಯಿ ಕೇಳಿರ್ಬೇಕು, ಕಂಟ್ರೋಲ್ ಸಕ್ರಿ ಬರ್ತಿತ್ತಂತೀವಿ ನಾವೆಲ್ಲ ಸಣ್ಣವರಿದ್ದಾಗ. ಎಲ್ಲಿ ಚೀಲ ಹಿಡ್ಕೊಂಡು ಹೊಂಟೀನಿ, ರೇಷನ್ ಕಾರ್ಡ್ ತಗೊಂಡ ಕಂಟ್ರೋಲ್ ಸಕ್ರಿ ತರಕ. ಅದು ಕಂಟ್ರೋಲ್ ಸಕ್ರಿ ಇಂದ ಸಕ್ರಿ ಕಂಟ್ರೋಲ್, ಅದ ರಿವರ್ಸ್ ಆಗೈತಿ. ಕಂಟ್ರೋಲ್ ಸಕ್ರಿ ಹೋಗಿ ಸಕ್ರಿ ಕಂಟ್ರೋಲ್ ಆಗ್ಯದ. ಇದು ಇದ್ದರೊಂದರ ಚಿಂತೆ ಇರದಿರೊಂದರ ಚಿಂತೆ, ಇರದುದಕ್ಕೆ ಇದ್ದುದದ ಮತ್ತೊಂದ ಚಿಂತೆ. ಎಂದು ಬಂದಿಹುದೇನೋ, ಹೇಗೆ ಬಂದಿಹುದೇನೋ, ಮನೆ ಮಾಡಿಕೊಂಡಿಹುದು ಕೋಡಿ ಚಿಂತೆ. ನೀನು ಶರಣ ಸಂಸ್ಕೃತಿಯನ್ನು ಆರಾಧಿಸು. 2 ಕೈ ಒಳಗ ಶಕ್ತಿ ಇರುತನ ದುಡಿ. ಎದಿ ಒಳಗ ಪ್ರೇಮ, ಪರಮ ಪ್ರೇಮವನ್ನ, ಹೊಲಸು ಪ್ರೇಮ ಅಲ್ಲ, ಪರಮ ಪ್ರೇಮವನ್ನ ತುಂಬಿಕೋ. ತಲೆಯಲ್ಲಿ ಆಧ್ಯಾತ್ಮಿಕ ಜ್ಞಾನವೇ ಇರಲಿ, ಅದು ನಿನ್ನೊಡವೆ, ಅದು ಜ್ಞಾನರತ್ನ. ಹೊರಗಿರುವ ರತ್ನ, ಕಪಾಟದಾಗಿನ ರತ್ನ, ಕಳೆಯುವ ರತ್ನ, ಕದ್ದು ಒಯ್ಯುವ ರತ್ನ. ಕಳೆಯದ
ನಿಜವಾದ ರತ್ನ ಅದು ಜ್ಞಾನರತ್ನ. ಕಳ್ಳತನ ಯಾರೂ ಮಾಡಕ್ಕೆ ಬರೋದಿಲ್ಲ ಅಂಥದ್ದಿದು. ಅಂಥ ರತ್ನ. ಆ ರತ್ನವನ್ನು ಅಲಂಕರಿಸಿದವರು ಬಸವಾದಿ ಪ್ರಮಥರು. ದಾಸೋಹ ಮಾಡಿದರು, ಸತ್ಯಶುದ್ಧವಾದ ಕಾಯಕ ಮಾಡಿದರು, ಎಲ್ಲರನ್ನ ಪ್ರೀತಿಸಿದರು. ಅವ್ರ್ಯಾರೋ ಇವ್ರ್ಯಾರೋ ಏನು ಭಾವ ಇರಲಿಲ್ಲ ಶರಣರಲ್ಲಿ. ಎಲ್ಲರೂ ನನ್ನವರು ಅಂತ ಪ್ರೀತಿಸಿದರು. ಬಿದ್ದವರನ್ನೆಲ್ಲ ಎತ್ತಿದರು. ಸಮಾನತೆಯ ತತ್ವವನ್ನು ಸಾರಿದರು. ಹೆಣ್ಣು ಗಂಡು ಭೇದ ಅವರು ಎನಿಸಲೇ ಇಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಪ್ರಸಾದ ಮಾಡಿಸಿದರು. ಇದು ನಮ್ಮ ಸಂಸ್ಕೃತಿ ಅಂತ ಸಾರಿದರು. ಆ ನಂತರ ಕೌಟುಂಬಿಕ ಜೀವನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು. ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಹೆಂಡತಿ ಒಂದು ಕಡೆ, ಪತ್ನಿ ಒಂದು ಕಡೆ ಇರಲಿಲ್ಲ. ಎಲ್ಲರೂ ಸಂಜೆ ಚಿಂತನ ಮಂಥನವನ್ನು ಮಾಡಿದ ನಂತರ ಕೂಡು ಕುಟುಂಬದಲ್ಲಿ ಕೂಡಿ ಉಂಡ್ರು. ಈಗ ಹಂಗಿಲ್ಲ. ಹೆಂಡತಿ ಫೋನ್ ಮಾಡ್ತಾಳೆ, ಎಲ್ಲಿದ್ದೀರಿ, ಪ್ರಸಾದಕ್ಕೆ ಬರ್ರಿ ಅಂತ. ಇಲ್ಲ, ನಾ ಮಾಡೇ ಬರ್ತೀನಿ, ನೀವು ಮಾಡಂತ ಹೇಳಿಬಿಡ್ತಾನ. ಅಷ್ಟರಾಗಿ ಇವಳು ಮಾಡೇ ಇರ್ತಾಳೆ, ಮಾಡೇ ಫೋನ್ ಮಾಡಿರ್ತಾಳೆ. ನೀವು ಬರಂಗಿಲ್ಲ ಪಕ್ಕ ಗೊತ್ತಿರ್ತೈತೆ ಅವಳಿಗೆ. ಅವನು ಅಷ್ಟು ಜಾಣ, ಇವಳು ಅಷ್ಟು ಜಾಣ. ಅಷ್ಟ್ರಾಗ ಹುಡುಗರು ಹೊರಗ ತಿಂದು ಬಂದಿರ್ತಾವೆ ಪುಟ್ಟಪಾತ ಫುಡ್, ಪಾನಿಪುರಿ, ಬ್ರೆಡ್ ಟೋಸ್ಟ್, ಮುಗಿದು ಮನಿ ಅಂತಾರೆ. ಅನ್ನೋದಕ್ಕೆ ಮನಿ ಅಂತಾರೇನ್ರಿ? ಕರ್ಕೊಂಡು ಉಣ್ಣಾಗ, ತಮ್ಮ ವ್ಯಾಪಾರ ಎಷ್ಟಾಯ್ತು ಇವತ್ತ? ಹಾಂ, ಹೊಲದೊಳಗೆ ಏನು ಬಿತ್ತಿದೆಯಪ್ಪ? ಕಸ ತೆಗೆದೇನು ಆ ಕಡೆ ಒಡ್ಡದ ಕಡೆ? ಹಿಂಗೆ ಮಾತಾಡ್ಕೋಂತ ಮನೆಯ ಚರ್ಚಾ ಮಾಡಿದ್ರೆ ಮಕ್ಕಳು ನಿಮ್ಮವಾಗ್ತವ. ನೀನು 12ಕ್ಕೆ ಬರೋದು, ಮಗನ ಮೇಲೆ ನೀ ಏನಾದರೂ ತೋರ್ಸಕ್ಕೆ ಹೋದ್ರೆ ನಿಂದು ಗೊತ್ತದ ಸುಮ್ಮಿರಂತ ನಾವು ಮಗ, ನಿಂದು ಗೊತ್ತದ ಅಂತಾನ. ತಂದೆ ತಾಯಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕು. ಭಾರತ ತನ್ನನ್ನು ತಾನು ಬೆಳಗಬೇಕಾದರೆ ಅದರ ಪ್ರಾಣವಿರುವುದು ಹಳ್ಳಿಗಳಲ್ಲಿ ಅಂತ ಹೇಳಿದವರು ಆ ಆತ್ಮ ಯಾವುದು? ಮಹಾತ್ಮ ಗಾಂಧಿ. ಆ ಗಾಂಧಿ ಜೀವನದ ಒಂದು ಕೌಟುಂಬಿಕ ಚಿತ್ರಣವನ್ನು ನಾವು ರೂಪಕದ ಮೂಲಕ ನೋಡ್ತೀವಿ. ಶರಣ ಬಂಧುಗಳೇ,